ಕುಣಿಗಲ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ 659 ಹಾಗೂ ನೌಕರರ ಒಕ್ಕೂಟ ಕೇಂದ್ರ ಸರ್ಕಾರ ಅಧಿವೇಶನದಲ್ಲಿ ಇಂಧನ ಇಲಾಖೆಯನ್ನು ಖಾಸಗೀಕರಣಗೊಳಿಸಲು 2026ರ ವಿದ್ಯುತ್ ಬಿಲ್ ಅನ್ನು ಮಂಡಿಸುತ್ತಿರುವ ವಿರುದ್ಧ ತಾಲೂಕು ಬೆಸ್ಕಾಂ ವಿಭಾಗ ಕಚೇರಿ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು. ಬೆಸ್ಕಾಂ ವಿಭಾಗ ಕಚೇರಿಯ ಲೆಕ್ಕಾಧಿಕಾರಿಗಳಾದ ಶಿವಕುಮಾರ್ ಮಾತನಾಡುತ್ತಾ, ಖಾಸಗಿ ಬಂಡವಾಳ ಶಾಹಿಗಳಿಗೆ ಅನುಕೂಲವಾಗಲು ವಿದ್ಯುತ್ ವಿತರಣಾ ಹಾಗೂ ಸರಬರಾಜು ವಲಯಗಳ ಕಂಬಗಳ ತಂತಿಗಳನ್ನು ಬಳಸಿಕೊಂಡು ಖಾಸಗಿ ಉತ್ಪಾದಕರು ನೇರವಾಗಿ ವಿದ್ಯುತ್ ಅನ್ನು ಗ್ರಾಹಕರಿಗೆ ನೀಡುತ್ತಾರೆ. ರೈತರು ಮತ್ತು ಬಡವರು ಬಿಲ್ಗಳನ್ನು ಕಟ್ಟಿ ಆಮೇಲೆ ಸಬ್ಸಿಡಿಯನ್ನು ಪಡೆಯಬೇಕಾಗುತ್ತದೆ. ಖಾಸಗಿ ಕಂಪನಿಗಳು ದರ ಏರಿಕೆ ಮಾಡುವಂತಹ ವ್ಯವಸ್ಥೆ ತರುತ್ತಾರೆ. ಖಾಸಗಿ ಕಂಪನಿಗಳು ಇಷ್ಟಪಟ್ಟರೆ ನಮ್ಮನ್ನು ಕೆಲಸದಲ್ಲಿ ಮುಂದುವರಿಸಬಹುದು, ಇಲ್ಲವಾದರೆ ವಾಪಸ್ ಕಳಿಸುತ್ತಾರೆ. ಕಾಂಟ್ರಾಕ್ಟರ್ ಮೂಲಕ ಕೆಲಸಗಳನ್ನು ಮಾಡಿಸುತ್ತಾರೆ. ಗ್ರಾಹಕರಿಗೂ ಹಾಗೂ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಇಇ ವೀರಭದ್ರಾಚಾರ್, ವೆಂಕಟೇಶ್, ಕಿಶೋರ್, ಜಯಕುಮಾರ್, ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್, ಕಾರ್ಯದರ್ಶಿ ಎಎನ್ ಗಿರೀಶ್, ಕೇಂದ್ರ ಸಮಿತಿಯ ಸದಸ್ಯ ವಿ ಮಹೇಶ್, ಸದಸ್ಯರಾದ ರಮೇಶ್, ನಟರಾಜ್, ಚಿಕ್ಕಣ್ಣ, ಅನಿತಾ, ಶೋಭಾ ಸೇರಿದಂತೆ ಅಧಿಕಾರಿಗಳು, ನೌಕರರು ಶಾಂತಿಯುತ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ನಮ್ಮ ನಿಗಮ ಇಷ್ಟು ದಿನ ನಮ್ಮ ಕುಟುಂಬಗಳನ್ನ, ತಲೆಮಾರುಗಳನ್ನ ಕಾಯ್ದಿತ್ತು. ಈಗ ನಮ್ಮ ನಿಗಮ ಮತ್ತು ಕಂಪನಿನ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಏಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು 2026ರ ವಿದ್ಯುತ್ ಕಾಯ್ದೆಯನ್ನ ಪ್ರಸ್ತಾಪ ತಿದ್ದುಪಡಿ ಮಾಡ್ತಿದೆ. ಇದರಿಂದ ನಮ್ಮ ಕುಟುಂಬಗಳು ಮತ್ತು ನಮ್ಮ ಕಂಪನಿ ಬೀದಿ ಪಾಲಾಗುವಂತಹದ್ದು ಏನು ಎರಡು ಮಾತು ಇಲ್ವೇ ಇಲ್ಲ. ಏಕೆ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾನು ಪ್ರೈವೇಟೈಸೇಷನ್ ಅಂತ ಕೊಟ್ರೆ ದಿವಾಳಿ ಅಂತ ಹೋಗುತ್ತೆ. ಈಗ ಆಲ್ರೆಡಿ ಆಲ್ಮೋಸ್ಟ್ ನಾವೆಲ್ಲರೂ ಪ್ರೈವೇಟೈಸೇಷನ್ ನ ಭಾಗದಲ್ಲೇ ನಾವು ಬದುಕ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ನಾವು ದಿನನಿತ್ಯ ಕೆಲಸದಲ್ಲಿ ನೋಡ್ತಾ ಇದ್ದೀರಾ. ಆಲ್ರೆಡಿ ನಮ್ಮ ಕಂಪನಿಗಳು ಮತ್ತು ಬೇರೆ ಕಡೆ ಏನು ಕೆಲವು ಭಾಗಗಳಲ್ಲಿ ಉಪವಿಭಾಗಗಳಲ್ಲಿ ಆಲ್ರೆಡಿ ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಅದರದ್ದು ಒಂದು ಎಫೆಕ್ಟ್ ಗ್ರಾಹಕರಿಗೆ ಮತ್ತು ರೈತರುಗಳಿಗೆ ಭಾರಿ ಹೊಡೆತವನ್ನ ಹೊಡೆದಿದೆ. ಯಾವ ರೀತಿ ಅಂತಂದ್ರೆ ಗ್ರಾಹಕರುಗಳಿಗೆ ಸರಿಯಾದಂತ ಒಂದು ಪ್ರೈಸಸ್ ಏನು ಸಿಗ್ತಾ ಇಲ್ಲ. ವಿದ್ಯುತ್ ಕೂಡ ಸರಿಯಾಗಿ ಸರಬರಾಜು ಆಗೋದಿಲ್ಲ. ಅವರು ಪ್ರೈವೇಟೈಸೇಷನ್ ಅವರು ಏನ್ ಮಾಡಿದ್ರು ಅವರು ಮಾಡಿದೆ ಸರಿ. ನಮ್ಮ ನಿಗಮದಲ್ಲಿ ಒಂದು ಗ್ರಾಹಕರ ಒಂದು ಹಿತದೃಷ್ಟಿಯಿಂದ ಹಾಗೂ ರೈತರ ಹಿತದೃಷ್ಟಿಯಿಂದ ಹೇಳಿಗೋಸ್ಕರ ನಾವು ದುಡಿತಾ ಇದ್ವು. ಈಗ ಪ್ರೈವೇಟೈಸೇಷನ್ ಅಂತ ಬಂತು ಅಂತ ಅಂದ್ರೆ ಎಲ್ಲರೂ ಕೂಡ ಒಂದು ಲಾಭಕ್ಕೋಸ್ಕರ ಕಷ್ಟನ ಅನುಭವಿಸಬೇಕಾಗುತ್ತೆ. ರೈತರು ಕೂಡ ಅಷ್ಟೇನೆ. ಅವರು ಏನು ಇವಾಗ ಫ್ರೀ ಕರೆಂಟ್ ಇತ್ತು ಅದು ಕೂಡ ಅದನ್ನ ಫ್ರೀ ಬೀಸ್ ಅಂತ ಅದನ್ನು ಕೂಡ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಇದು ಏನು ತಂದಿದ್ದಾರೆ. ಇದಕ್ಕೆ ನಮ್ಮ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಇದನ್ನ ಕಾಯ್ದೆಯನ್ನ ತಡೆಯುವಂತ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋಣ. ಯಾರು ಕೂಡ ಮಿಸ್ ಮಾಡದಲ್ಲೇ ಇದನ್ನ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಈ ವಿದ್ಯುತ್ ಕಾಯ್ದೆಗೆ ನಮ್ಮೆಲ್ಲರ ವಿರೋಧವನ್ನು ವ್ಯಕ್ತಪಡಿಸ್ತಾ ಒಂದೆರಡು ಮಾತನಾಡುವಂತ ಅವಕಾಶ ಕೂಡ ಕಾರಣ ಕೊಟ್ಟು ಕರ್ನಾಟಕ ಸಂದರ್ಭಗಳು ಭಾಳ ಇರುತ್ತೆ. ಮತ್ತೆ ರೈತರುಗಳಿಗೂ ಇದು ಅನಾನುಕೂಲ. ಗ್ರಾಹಕರುಗಳು ಅವರು ನಮ್ಮ ಇವರು ಮನೋಹರದಾಗಿ ವ್ಯವಸ್ಥೆಗಳಿಗೆ ಮತ್ತು ದೋಸೆಗಳಿಗೆ ಅವರು ಒಂದು ಲಾಭದಾಯಕ ಇಟ್ಕೊಂಡೇ ಅವರು ಕೆಲಸನ ಮಾಡ್ತಾರೆ. ಯಾವುದೇ ಸೇವಾ ಮನೋಭಾವ ಇರೋದಿಲ್ಲ. ಸೊ ಆದ್ದರಿಂದ ಇದು ಈ ಅಮೆಂಡ್ಮೆಂಟನ್ನು ಎಲ್ಲರ ಒಗ್ಗಟ್ಟಿನಿಂದ ವಿರೋಧಿಸಬೇಕು ಅಂತ ಎಲ್ಲರೂ ಕೇಳ್ಕೊಂತ ಡೊಮೆಸ್ಟಿಕ್ಸ್ ಇಂದ ನಮ್ಗೇನು ಅಷ್ಟೇ ರೆವೆನ್ಯೂ ಬರೋದು. ನಮ್ದು ಏನು ಜನರೇಷನ್ ಇದೆ ಅದಕ್ಕೆ ಮ್ಯಾಚಪ್ ಆಗುತ್ತೆ. ನಮಗೆ ಬರೋದೇ ಎಸ್ ಟಿ ಮತ್ತು 85, 83 ಕಮರ್ಷಿಯಲ್ ಇಂದ. ಈ ಇನ್ಸ್ಟಾಲೇಷನ್ಸ್ನೇ ಟಾರ್ಗೆಟ್ ಮಾಡಿ ಜನರೇಷನ್ ಎಂಟಿಟೀಸ್ ಇಂದ ಇವರು ಡೈರೆಕ್ಟ್ ಅಗ್ರಿಮೆಂಟ್ ಆಗಿ ಅವರು ಏನು ಈ ಕನ್ಸಂಪ್ಷನ್ ಮಾಡ್ತಾರೆ, ಏನು ಬಳಸ್ತಾರೆ ಯೂನಿಟ್ಸು, ಅವರಿಂದ ಟೈಅಪ್ ಆಗಿ ಇವನ್ನ ಫುಲ್ಲು ಇವರು ಮೀಟಿಂಗ್ ಮುಖಾಂತರ ಯೂನಿಟ್ಸ್ನ ತಗೊಂಡ್ಬಿಡ್ತಾರೆ. ಹಾಗಾಗಿ ಇವರೇನು ನಮಗೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಎನರ್ಜಿ ಚಾರ್ಜಸ್ ಕಟ್ಟೋದಿರಲ್ಲ, ಲೆಸ್ ಅದೆಲ್ಲ ಅಲ್ಲೇ ಕಡಿತಗೊಳಿಸ್ಬಿಡುತ್ತೆ. ಹಾಗಾಗಿ ನಮಗೆ ಮೇಜರ್ ಫಿನಾನ್ಷಿಯಲಿ ನಮಗೆ HT ಮತ್ತು 83 ಇಂದ ಬರೋ ರೆವಿನ್ಯೂನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಅಲ್ಲಿ ಅದನ್ನೇ ಟಾರ್ಗೆಟ್ ಆಗುತ್ತೆ. ಹಾಗಾಗಿ ನಮ್ಮ ಮೇನ್ ಫೈನಾನ್ಸೇ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಮಗೆ ಎಕ್ಸ್ಪೆಂಡಿಚರ್ ಮಾಡೋದಕ್ಕಿರಲ್ಲ, ಎಂಪ್ಲಾಯ್ಸ್ ಮೇಲೆ ಎಕ್ಸ್ಪೆಂಡಿಚರ್ ಮಾಡೋದಕ್ಕಿರಲ್ಲ. ಈಗ ಹೇಳೋದಲ್ಲ ಪೇ ಸ್ಕೇಲ್ ಅಂತ ಹೇಳಿ, ಪೇ ಸ್ಕೇಲ್ಗೂ ಯಾವುದು ಫೈನಾನ್ಸ್ ಇರಲ್ಲ. ಮತ್ತೆ ನಾವು ಇದು 84 ಇಂಡಸ್ಟ್ರಿಯಲ್ ಎಜುಕೇಷನ್ ಕೌನ್ಸಿಲ್ಗೆ ನಾವು ಫ್ರೀ ಇದು ಕೊಡ್ತಾ ಇದ್ದೀವಿ. ಮತ್ತೆ ಡೊಮೆಸ್ಟಿಕ್ಕು ಅಷ್ಟೇ ಗೃಹ ಬಳಕೆಗೆ ಕಮರ್ಷಿಯಲ್ ಟ್ಯಾರಿಫ್ ಅಲ್ಲಿ ಕೊಡ್ತಾ ಇದ್ದೀವಿ. ನಾವು ಗೃಹ ಬಳಕೆಗೆ 5 ರೂಪಾಯಿ ಕೊಟ್ಟರೆ ಇಲ್ಲಿ 10 ರೂಪಾಯಿ ಮತ್ತು 9 ರೂಪಾಯಿ STಗೆ 83ಗೆ ಚಾರ್ಜ್ ಮಾಡ್ತಾ ಇದ್ದೀವಿ. ಈ 83 ಮತ್ತು ST ಇನ್ಸ್ಟಾಲೇಷನ್ನೇ ಮೇಜರ್ ಟಾರ್ಗೆಟ್ ಮಾಡಿ ಅದನ್ನೇ ಇದು ವೀಲಿಂಗ್ ಮುಖಾಂತರ ಅದು ನಮಗೆ ರೆವಿನ್ಯೂ ಬಂದಿದ್ದಂಗೆ ಮಾಡಿಬಿಡ್ತಾರೆ ಈ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ಸ್ ಇಂದ. ಹಾಗಾಗಿ ನಮ್ಮ ಮೇಜರ್ ಫಿನಾನ್ಷಿಯಲಿ ತುಂಬ ಹೊಡೆತ ಬೀಳುತ್ತೆ.
ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸೆಕೆಂಡ್ ಪಾಯಿಂಟ್ ಪ್ರೈವೇಟೈಸೇಷನ್ ಅಂತ ಹೇಳಿದ್ರಲ್ಲ, ಈ ಆಕ್ಟ್ ಅಲ್ಲಿ ಅರೌಂಡ್ 20% ಯಾವುದೇ ಇದ್ರೂ ಪ್ರೈವೇಟೈಸ್ ಮಾಡಬೇಕು ಅಂತ ಇದೆ. ಯಾವುದೇ ಎಸ್ಕಾಮ್ಸ್ ಆಗಲಿ 20% ಪ್ರೈವೇಟೈಸ್ ಮಾಡಬೇಕು ಅಂತ ಇದೆ. ಪ್ರೈವೇಟ್ ಪಾರ್ಟೀಸ್ ಬಂದಾಗ ಅವರು 20% ಎಲ್ಲೋ ಗುಡಿಗಾಡಲ್ಲಿ ಕೇಳಲ್ಲ ಅಥವಾ ಹಳ್ಳಿಗಳಲ್ಲಿ ಕೇಳಲ್ಲ, ಅವ್ರು ಕೇಳೋದೇ ಮೇಜರ್ ಸಿಟೀಸು, ಬ್ಯಾಂಗ್ಳೂರ್ ಸಿಟೀಸು. ನನಗೆ ಇದು 50% ಆಫ್ ದ ಇದು ಬೆಸ್ಕಾಮ್ ಇನ್ಕಮ್ ಬರೋದೇ ಬೆಂಗಳೂರಿಂದ ಬರೋ ಇನ್ಕಮ್ಸ್ನೇ ಅವರು ಪ್ರೈವೇಟೈಸ್ ಮಾಡಿ ಅದನ್ನೇ ಅವರು ಉತ್ತುಗೋಲು ಹಾಕೊಳ್ತಾರೆ. ಆಗ ನಮ್ಮ ಕಂಪ್ನಿ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಲ್ಲ. ನನಗೆ 34,000 ಕೋಟಿ ನನ್ನ ಬೆಸ್ಕಾಮು ಆದಾಯ ಇದೆ. 34,000 ಕೋಟಿಯಲ್ಲಿ 20,000 ಕೋಟಿ ನನಗೆ ಇದು ಬೆಂಗಳೂರಿಂದನೇ ಆದಾಯ ಬರ್ತಾ ಇರೋದು. BMRS ಈ ಬೆಂಗಳೂರು ಝೋನ್ಸ್ ಇಂದನೇ ಆದಾಯ ಬರ್ತಾ ಇರೋದು. ಬೇರೆ ಕಡೆಯಿಂದ ಎಲ್ಲ 84 ಇರಿಗೇಷನ್ ಪಂಪ್ ಸೆಟ್ ಇರೋದ್ರಿಂದ ಬೇರೆ ಕಡೆಯಿಂದ ಆದಾಯ ಕಡಿಮೆ. ಅವರು ಮೇಜರ್ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿ ಬೈಫರ್ಕೇಟ್ ಮಾಡಿ ಬೆಂಗಳೂರನ್ನೇ ಇನ್ಸ್ಟಾಲೇಷನ್ಸ್ ಎಲ್ಲ ಅವರ ಅಂಡರೇ ತಗೊಳೋದ್ರಿಂದ ನಮಗೆ ನಮ್ಮ ಕಂಪ್ನಿಗೆ ಆದಾಯನೇ ಬರಲ್ಲ. ನಮ್ಮ ಕಂಪ್ನಿಗೆ ಆದಾಯ ಬರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಫಿನಾನ್ಷಿಯಲಿ ಈಗ ನಮಗೆ ಕರೆಕ್ಟಾಗಿ ಮಂತ್ ಎಂಡ್ಗೆ ಸಂಬಳ ಬರ್ತಾ ಇದೆ, ಸಂಬಳನೂ ಬರಲ್ಲ. ELS ಹಾಕಿದ್ರೆ ನಮಗೆ 1-2 ತಿಂಗಳಲ್ಲಿ ಸ್ಯಾಂಕ್ಷನ್ ಆಗ್ತಾ ಇದೆ. ELS ಹಾಕಿದ್ರೆ ವರ್ಷಾನುಗಟ್ಟಲೆ ಸ್ಯಾಂಕ್ಷನ್ ಆಗಲ್ಲ. ಮತ್ತೆ ಪೆನ್ಷನರಿ ಬೆನಿಫಿಟ್ಸು ಅಷ್ಟೇ. ನಾವು ರಿಟೈರ್ ಆದ್ಮೇಲೆ ನಮ್ಮ ಪೆನ್ಷನರಿ ಬೆನಿಫಿಟ್ ಸೆಟಲ್ ಮಾಡಕ್ಕೆ ನಮ್ಮ ಕಂಪ್ನಿಗೆ ದುಡ್ಡೇ ಇರಲ್ಲ. ಹೇಗೆ ಸ್ಯಾಂಕ್ಷನ್ ಮಾಡುತ್ತೆ ಕಂಪ್ನಿ? ಇದು ಪ್ರೈವೇಟೈಸೇಷನ್ ಮಾಡಿ ಬೆಂಗಳೂರು ಏರಿಯಾಸ್ನೇ ಅವ್ರು ಏನಾದ್ರು ತೊಗೊಂಡ್ಬಿಟ್ರೆ ನಮ್ಮ ಇದು ಬೆಸ್ಕಾಮ್ ಕೈಲಿ ಫೈನಾನ್ಷಿಯಲಿ ನಾವು ಸ್ಟ್ರಾಂಗೇ ಇರಲ್ಲ. ಈಗ ನಾವು 34,000 ಕೋಟಿ ಬಜೆಟ್ ನೋಡಿ ನಾವು ಸಾಲ ತಗೊಳ್ತಾ ಇದ್ದೀವಿ. ಆಗ ಬಜೆಟೇ ಇರಲ್ಲ. ಬಜೆಟೇ ಫುಲ್ ಕಡಿಮೆ ಆಗೋಗ್ಬಿಡುತ್ತೆ. ನಮ್ಮದು ಇದು ಬ್ಯಾಲೆನ್ಸ್ ಶೀಟ್ ಫಿಗರೇ ಕಡಿಮೆ ಆಗೋಗ್ಬಿಡುತ್ತೆ. ಮತ್ತೆ 3ನೇ ಪಾಯಿಂಟು, ಈಗ ಸ್ಮಾರ್ಟ್ ಮೀಟರ್ಸ್ ಅಂತ ಬೇರೆ ಬರ್ತಾ ಇದೆ. ಇದೆಲ್ಲ ಆಮೇಲೆ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಗ್ತದೆ ಇದೆಯಲ್ಲ, ಅದ್ರದ್ದು ಒಂದು ಭಾಗ ಇದು. ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಈಗ ಸ್ಟಾರ್ಟಿಂಗ್ ಅಷ್ಟೇ ಸ್ಮಾರ್ಟ್ ಮೀಟರ್ ಬಿಟ್ಟಿದ್ದಾರೆ. ಬಿಲ್ಲಿಂಗ್ ಎಲ್ಲ ನಾವು ಮಾಡ್ತಾ ಇಲ್ಲ, ಬಿಲ್ಲಿಂಗ್ ಎಲ್ಲ ಅವರೇ ಮಾಡ್ತಾ ಇರೋದು. ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಅಂದರೆ ಈ ರೆಗ್ಯುಲೇಷನ್ ಎಲ್ಲ ಬಂದರೆ ಕಲೆಕ್ಷನ್ಸು ನೆಕ್ಸ್ಟ್ ಅವರೇ ತೊಗೊಂಡ್ಬಿಡ್ತಾರೆ. ಈಗ ಬಿಲ್ಲಿಂಗ್ ಒಂದೇ ಮಾಡ್ತಾ ಇದ್ದಾರೆ. ಬಿಲ್ಲಿಂಗ್ ಈಗ ನಾವು ಇದು ಸಬ್ಡಿವಿಷನ್ ಮಾಡ್ತಾನೆ ಇಲ್ಲ, ಸ್ಮಾರ್ಟ್ ಮೀಟರ್ದು ಅವರೇ ಮಾಡ್ತಾ ಇದ್ದಾರೆ. ನಾವು ಒಂದೇ ಮಾಡ್ತಿಲ್ಲ, ರಾಷ್ಟ್ರವ್ಯಾಪ್ತಿ ಮಾಡ್ತಾರೆ ಸ್ಟ್ರೈಕ್ ಇದು. ಮುಂದಿನ ದಿನಗಳಲ್ಲಿ ನಮ್ಮ ಸೆಂಟ್ರಲ್ ಕಮಿಟಿ ಆಗಿರ್ಬೋದು, ನೌಕರ ಒಕ್ಕೂಟ ಆಗಿರ್ಬೋದು, ಯಾವುದೇ ಕರೆ ಕೊಟ್ಟರು ಕೂಡ ತಕ್ಷಣದಲ್ಲಿ ಎಲ್ಲರೂ ಸ್ಪಂದಿಸಬೇಕು. ಯಾಕಂದ್ರೆ ಇದು ನಮಗೆ ಜೀವನ ಮತ್ತೆ ಕಂಪನಿ ಎರಡು ಉಳಿಬೇಕು ಅಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಕಂಪನಿ ಉಳಿಯಲ್ಲ. ಖಾಸಗೀಕರಣ ಆಯ್ತು ಅಂದ್ರೆ ನಮ್ಮ ಜೀವನಗಳೆಲ್ಲ ಬಿಗಿ ಬರ್ತದೆ. ಯಾಕಂದ್ರೆ ಈಗ ಸುರೇಶ್ ಅವರು ಹೇಳೋದು 25 ವರ್ಷ ಹೋದ ಸರ್ವಿಸ್ ಮಾಡಿದೀವಿ ಅಂತ. ಖಾಸಗೀಕರಣ ಆದ್ರೆ ಅವ್ರು ಬಂದು ಅವ್ರು ಕೇಳೋದಕ್ಕೆ ಕರ್ಕೊಂಡು ಆಗಲ್ಲ. ಯಾಕಂದ್ರೆ ಸುಮಾರು ಜನ ಹೇಳೋರು ಹೊಸ ಮನೆ ಕಟ್ಟಿದ್ದೀವಿ, ಹೊಸ ಮನೆಗೆ ಯಾರು ಸೇರ್ಕೊಂಡಾಗುತ್ತೆ, ಆ ಥರ ನಡೀತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೇ ಕರೆ ಕೊಟ್ಟರು ಕೂಡ ಎಲ್ಲ ನೌಕರು ಒಗ್ಗಟ್ಟಾಗಿ ಸೇರಿ ಈ ಕಾಯ್ದೆನ ವಿರೋಧಿಸೋಣ ಅಂತ ಹೇಳ್ತಾ ಈ ಮಾತು ಮುಗಿಸಿ ಈ ಸ್ಟ್ರೈಕ್ ನಂಗೆ